ನಮಸ್ಕಾರ. ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ವಿನಾಯಕ್ ಅವ್ರು ಮಾತಾಡ್ತಿರೋದು. ಸರ್, ನಮ್ಮ ಆಟೋ ಚಾಲಕರುಗಳಿಗೆ ಅಂತಲ್ಲ, ಕಾರ್ ಚಾಲಕರುಗಳಿಗೂ ಸಮಸ್ಯೆಗಳಾಗಿದೆ. ಬರೀ ನಾವು ಆಲ್ರೆಡಿ ಈಗಾಗಲೇ 2 ವರ್ಷದಿಂದ ಮನವಿಗಳು ಬರ್ತಾನೇ ಇದ್ದೀವಿ. ಬರೀ ಡ್ರೈವರ್ಗಳ ಸಮಸ್ಯೆ ಒಂದೇ ಮಾತ್ರ ಅಂತ ನಾವು ಬರ್ತಾಯಿಲ್ಲ. ಇಲ್ಲಿ ಡ್ರೈವರ್ಗಳ ಕುಟುಂಬ ಇದನ್ನು ನಂಬ್ಕೊಂಡಿದೆ. ನಮ್ಮ ಡ್ರೈವರ್ಗಳ ಕುಟುಂಬ ನಮ್ಮನ್ನು ಯಾವ ಥರ ನಂಬ್ಕೊಂಡಿದೆ, ಅದೇ ರೀತಿ ಪ್ರತಿಯೊಬ್ಬ ಸರ್ವೀಸು ಕೊಡ್ತಾ ಇರೋದು ನಾವುಗಳೇ ಚಾಲಕರು. ಬರೀ ಆಟೋದವರೇ ಅಲ್ಲ, ಕಾರವರು ಕೊಡ್ತಾಯಿದ್ದೀವಿ ಎಲ್ಲರಿಗೂ. ಇಲ್ಲಿ ದುಡಿಮೆ ಕಮ್ಮಿ ಆಗ್ತಾಯಿದೆ. ಈ ಓಲೋ, ರ್ಯಾಪಿಡೋ ಎಲ್ಲ ಕಂಪ್ನಿಗಳಿಂದ. ಈ ಕಾರವ್ರಿಗೆ ಪಾಪ ಕಿಲೋಮೀಟ್ರಿಗೆ, ಈಗ ನಮ್ಮ ಆಟೋದವ್ರದ್ದೇ ಎಕ್ಸಾಂಪಲ್ ಕೊಡ್ತೀವಿ. ಈಗ 2 ಕಿಲೋಮೀಟ್ರು ಕಸ್ಟಮರ್ ಇರ್ತಾನೆ, 1 ಕಿಲೋಮೀಟ್ರ್ ಪಿಕಪ್ ಮಾಡಬೇಕು ಅವರು. 1 ಕಿಲೋಮೀಟ್ರ್ ಪಿಕಪ್ ಮಾಡಬೇಕು ಅವರು. ಇಲ್ಲಿಂದ ಖಾಲಿ ಹೋಗ್ತಾನೆ, ಅವ್ನಿಗೇನೋ ಪರಿಹಾರ ಕೊಡಬೇಕಾನೆ, ಏನೂ ಕೊಡಲ್ಲ ಇವರು. ಒಬ್ಬ ಡ್ರೈವರ್ಗೆ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಡಲ್ಲ, ಎಲ್ಲ ಮಾಡಿಕೊಡ್ತೀವಿ ಅಂತಾರೆ. ಏನೂ ಬೇಡ ಸರ್. ಒಬ್ಬ ಬಡ ಆಟೋ ಚಾಲಕನೇ ಆಗಲಿ, ಕಾರ್ ಚಾಲಕನೇ ಸತ್ತಾಗ ಅವನ ಕುಟುಂಬಕ್ಕೆ ಏನಾರು ಅವ್ನು ಮಾಡಿಕೊಡ್ಲಿ. ನಾವು ಕಂಪ್ನಿಯವ್ರು ಕೇಳೋದಷ್ಟೇ, ನೀವು 50,000 ಜನ 10,000 ಜನ ಡ್ರೈವರ್ಗಳು ಕೊಡಬೇಕಾಗ ಅವಶ್ಯಕತೆ ಇಲ್ಲ. ಒಬ್ಬ ಬಡ ಡ್ರೈವರ್ಗೆ ಇವತ್ತರೆಗೂ ಕೊಟ್ಟಿದ್ದಾರೆ. AC ರೂಮಲ್ಲಿ ಕೂತ್ಕೊಂಡು ದುಡ್ಡು ಎಣಿಸ್ತಾರೆ. ದೊಡ್ಡ ದೊಡ್ಡ ಕಂಪ್ನಿಯವ್ರನ್ನ ಸರ್ಕಾರ ಬೆಳೆಸ್ತಾ ಇದೆ. ಮಾತೆತ್ತಾರೆ ಕೋರ್ಟು, ಲಾಯರು, ಜಡ್ಜು ಅಂತೆಲ್ಲ ಮಾತಾಡ್ತಾರೆ. ಸರ್, ಬಡವ್ರನ್ನ ತೊಳೆದು ವಿಷ ಕುಡಿಯೋ ಪರಿಸ್ಥಿತಿ ಇವತ್ತೇ ಡ್ರೈವರ್ಗಳು ಬಂದಿದ್ದಾರೆ. ನಾವು ಕೇಳ್ಕೊಳ್ಳೋದು, ಯಾವುದೇ ಸರ್ಕಾರ ಆದರೂ ಸರಿ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ, ನೀವು ಲಾಯರ್ಗಳನ್ನ ನೇಮಕ ಮಾಡ್ತೀರಾ, ಒಳ್ಳೆ ಲಾಯರ್ಗಳನ್ನ ನೇಮಕ ಮಾಡಿ. ಅವ್ರೇನು ಮಾಡ್ತಾರೆ, ಇವ್ರು ಹೋದಾಗ ಅವ್ರು ಬರೋಲ್ಲ ಅಂತಾರೆ, ಅವ್ರು ಹೋದಾಗ ಇವ್ರು ಬರೋಲ್ಲ ಅಂತಾರೆ. ಇಲ್ಲಿ ಸ್ಟೇ ಆಗ್ತಿರೋದೇ ಇದರಿಂದ. ನಿಷ್ಠಾವಂತ ಬಡವರ ಪರವಾಗಿ ಯಾರು ನ್ಯಾಯ ಮಾಡ್ತಾರೋ ಅಂಥ ಲಾಯರ್ನ ಕೊಡಿ. ಈಗ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಚೆನ್ನೈಯಲ್ಲಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್, ಚೆನ್ನೈ ತಮಿಳ್ನಾಡು 2 ಒಂದೇ ಸರಿನಾ, ಅಲ್ಲಿ ನಮ್ಮ ಡ್ರೈವರ್ಗಳೆಲ್ಲ ಒಗ್ಗಟ್ಟಾಗಿ ಓಡಾಡಿರೋದ್ರಿಂದ ಇವತ್ತು ಅಲ್ಲಿ ಜಯ ಸಿಕ್ಕಿದೆ. ನಾನು ಪ್ರತಿಯೊಂದು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಡ್ರೈವರ್ಗಳಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವು ಮೈಸೂರು, ಬೆಂಗಳೂರು ಅಂತಲ್ಲ, ನಮ್ಮಲ್ಲಿ ಒಗ್ಗಟ್ಟು ಆಗಬೇಕು. ಆಟೋ ಡ್ರೈವರ್ ಅಂತಲ್ಲ ಸರ್, ಡ್ರೈವರು ಈ ಕಾಕಿ ಡ್ರೆಸ್ ಹಾಕಿದ್ಮೇಲೆ ಎಲ್ಲರೂ ಒಂದೇ, ನಾವೆಲ್ಲ ಅಣ್ಣ ತಮ್ಮದಿರ ಅಂತ ಯಾವಲ್ಲಿ ನಮ್ಮ ಮನೋಭಾವ ಬರುತ್ತೋ, ಚೆನ್ನೈಯಲ್ಲಿ ಯಾವ ಥರ ತಮಿಳ್ನಾಡಲ್ಲಿ ಜಯ ಸಿಕ್ತೋ ಅದೇ ಥರ ನಮಗೂ ಇಲ್ಲಿ ಜಯ ಸಿಗುತ್ತೆ. ಈಗ ಆಟೋ ಡ್ರೈವರಿಗೆ ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಳಿ. ಖರೀದಿ ಸ್ಥಳಕ್ಕೆ ಬರಲ್ಲ, ರ್ಯಾಪಿಡೋ, ಊಬರ್ ಬೈಕ್ಗಳಾದರೆ ನಾವು ಸರ್, ಅದು ಆಟೋ ಡ್ರೈವರ್ಗಳು ಯಾಕೆ ಬರಲ್ಲ ಅನ್ನುವಂಥದ್ದು ಸರ್, ಅದು ನಿಷ್ಠಾವಂತ ಚಾಲಕರುಗಳು ಬಂದೇ ಬರ್ತಾರೆ. ನಿಷ್ಠಾವಂತ ಚಾಲಕರುಗಳು ಅದು ತಪ್ಪು ಮಾಹಿತಿ, ಸಾರ್ವಜನಿಕರಲ್ಲಿರೋದು ತಪ್ಪು ಮಾಹಿತಿ. ದುಡಿಮೆನೆ ನಂಬಿ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅನ್ನೋ ಪ್ರತಿಯೊಬ್ಬ ಡ್ರೈವರು ಖರೀದಿ ಜಾಗಕ್ಕೆ ಹೋಗ್ತಾರೆ. ಎಲ್ಲೋ ಈ ಅವಿವೇಕಿಗಳು ಇರ್ತಾರಲ್ಲ ಅಂಥವರೇ ಬರಲ್ಲ ಸರ್. ಈ ಖಾಲಿ ಪೋಲಿ ವಿಮಲ್ ಹಾಕ್ಕೊಂಡು ಎಣ್ಣೆ ಹೊಡ್ಕೊಂಡಿರ್ತಾರಲ್ಲ ಅಂಥವ್ರುಗಳು ಇಂದ ನಮ್ಮ ಡ್ರೈವರ್ಗಳು ಕೆಟ್ಟ ಹೆಸರೇ ಹೊರ್ತು. ನಿಷ್ಠಾವಂತ ಚಾಲಕರು ಇಲ್ಲಿರೋರು ಇಷ್ಟು ಜನ ಅವರೇ. ಹೆಂಡತಿ ಮಕ್ಕಳು ಸಾಕೋಕ್ಕೋಸ್ಕರ ಬೇಕಾದ್ರೆ ಮನೆಗೆ ಹೋಗೋ ಟೈಮಲ್ಲೂ ಬೇಕಾದ್ರೆ ಒಬ್ಬ ಬಸ್ರಿ ಹೆಂಗ್ಸ್ ಬಂದರೂ ಸಹಿತ ಅವಳನ್ನ ಮನೆ ಹತ್ರ ಹೋಗಿ ಪಿಕಪ್ ಮಾಡಿ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಅವ್ರು ಮನೆಗೆ ಹೋಗ್ತಾರೆ ಸರ್, ದುಡ್ಡು ಇಸ್ಕೊಳ್ದಲೆ. ಯಾವ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಸರ್ ಫ್ರೀಯಾಗೆ? ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ದಂಗೆ ಯಾವ ಡಿಪಾರ್ಟ್ಮೆಂಟು ಇವತ್ತವರೆಗೂ ಫ್ರೀ ಮಾಡೋರು ಹೇಳಿ? ಒಬ್ಬ ಬ್ಲಡ್ ಬೇಕು ಅಂದರೂ ನಾವೇ ಕೊಡೋದು. ಅವನು ಯಾರೋ ಗೌರ್ಮೆಂಟ್ ಆಫೀಸರು ಯಾವನೋ ಒಬ್ಬ ಸತ್ತಿ ಬಿದ್ದಿರ್ತಾನೆ, ಫಸ್ಟು ಆಂಬುಲೆನ್ಸ್ಗಿಂತ ಫಸ್ಟ್ ಹೋಗೋದೇ ನಾವು. ನಮ್ಗೆ ಯಾಕೆ ಅನ್ಯಾಯ ಮಾಡ್ತವ್ರೆ? ಆಟೋ ಚಾಲಕರಿಗೆ ಯಾರಿಂದ ಸಮಸ್ಯೆ ಆಗ್ತದೆ ಸರ್? ಬೈಕ್ ಟ್ಯಾಕ್ಸಿ ಮೊದಲು ಸರ್ಕಾರ ಯಾವುದೇ ಸರ್ಕಾರ ಬರಲಿ ಸರ್, ಸರ್ಕಾರಕ್ಕೆ ಗಮನಿಸಬೇಕಾಗಿರೋದು ಒಂದೇ ಒಂದು ಮೇಯ್ನು ಅಧಿಕಾರಿಗಳು. ಯಾರು ಸಂಬಂಧಪಟ್ಟ RTO ಅಧಿಕಾರಿಗಳೇ ಇರ್ಬೋದು, ಪೊಲೀಸ್ ಇಲಾಖೆನೇ ಇರ್ಬೋದು, ಸರಿನಾ, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಅಧಿಕಾರಿಗಳು ಏನಿರ್ತಾರೆ, ಸಾರಿಗೆ ಸಚಿವರುಗಳು, ಅವ್ರಿಗೆ ಮಾಹಿತಿಗಳನ್ನ ಕೊಡಬೇಕಾದವರು ಆಯಾ ಇಲಾಖೆಗಳ ಅಧಿಕಾರಿಗಳು. ನೋಡ್ರಪ್ಪ, ಇಂಥ ಜನ ಬಡವರವ್ರೆ, ಹೊಟ್ಟೆ ಹಸ್ಕೊಂಡಿರೋರು ಅಂತ ದೊಡ್ಡ ಆಫೀಸರ್ಗಳಿಗೆ ಕೊಡಬೇಕಾದವರು. ಅವ್ರುಗಳು ಕೊಡ್ದಲೇ ಇರೋದೇ ನಾವು ಈಗ ಆಗಕ್ಕೆ ಕಾರಣ ಸರ್. ಎಲ್ಲ ಡಿಪಾರ್ಟ್ಮೆಂಟು ಸೇರಿದೆ ಇದರಲ್ಲಿ ಒಬ್ಬರನ್ನೇ ದೂರದಾಗಲ್ಲ, ಪ್ರತಿಯೊಬ್ಬರು ಇದರಲ್ಲಿ ಇದೆ ಸಮಸ್ಯೆಗಳಿದೆ. ಎಲ್ಲರೂ ಸೇರಿ ನಮಗೊಂದು ಪರಿಹಾರ ಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಾವೇನು ನಿಮಗೆ ಬಾಸುಮತಿ ಅಕ್ಕಿಲೇ ನಮಗೇನು ಮನೆಗೆ ಕೊಡಿ ಅಂತ ಹೇಳ್ತಾಯಿಲ್ಲ. ಡಿಪೋ ಅಕ್ಕಿ ಕೊಟ್ಟರು ಸಾಕು, ಅದನ್ನು ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ದುಡಿಮೆ ಕೊಟ್ಟರೆ ಸಾಕು. ಹೌದು, ನೆಮ್ಮದಿ. ವಿಷ ಕುಡಿಯೋಂಗಂತ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡ್ಕೋಟೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇರೋಂಥ ಕೆಲಸ ಏನಂದರೆ, ನಮ್ಮ ಚಾಲಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಆಟೋ ಚಾಲಕರಿಗೂ, ಕ್ಯಾಬ್ ಚಾಲಕರಿಗೂ ದಿನನಿತ್ಯ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿಗಳ ವಿರುದ್ಧ ತುಂಬ ನಾವು ಹೋರಾಡ್ತಾ ಇದ್ದೀವಿ. ಇದುವರೆಗೂ ಯಾವುದೇ ರೀತಿಯಾಗಿ ನಮಗೆ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ರಾಮಲಿಂಗಾರೆಡ್ಡಿ ಸಾರು ಇದೇ ಈ ಸರ್ಕಾರ ಬರೋಕ್ಕಿಂತ ಮುಂಚೆ, ಸಾರಿಗೆ ಸಚಿವರು ಆಗೋಕ್ಕಿಂತ ಮುಂಚೆ ಬೇಜಾನ ಹೇಳಿಕೆ ಕೊಟ್ಟಿರೋಂಥ ವಿಡಿಯೋಗಳಿದೆ.
ಏನಂತ ನಮ್ಮ ಸರ್ಕಾರ ಬಂದರೆ ನಾವು ನಿಲ್ಲಿಸ್ತೀವಿ, ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇನು ಮಾಡ್ತಾ ಇದ್ದಾರೆ? ಇದೇ ಆಶ್ವಾಸನೆ ಹೋದ ವರ್ಷ 2022 ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರು ದೊಡ್ಡ ಹೋರಾಟ ನಡೀತು. ಸುಮಾರು 5 ಲಕ್ಷ ಡ್ರೈವರ್ಗಳು ಸೇರಿರೋದು. ಅವತ್ತು ಅಷ್ಟೇ ಮನವಿ ಕೊಟ್ಟಿದ್ದೀವಿ. ಎಷ್ಟು? 35 ಸಂಘಟನೆಗಳೆಲ್ಲ ಸೇರಿ. ಅವತ್ತಿಂದ ಇವತ್ತವರೆಗೂ ಆಟೋ ಡ್ರೈವರಿಗೆ ಏನು ಸಮಸ್ಯೆ ಆಗ್ತಿದೆ, ಏನು ಒತ್ತಾಯ ಮಾಡ್ತಿದ್ದೀರಾ ಅಂತ? ಸರ್, ಇಲ್ಲಿ ಮೈಸೂರು ಬಂದು ದಿನ ದಿನ ಬೆಳೀತಾ ಇದೆ. ಪ್ರವಾಸ ತಾಣ ಇದು. ಪ್ರವಾಸ ತಾಣ ಆಗಿರೋದ್ರಿಂದ ಇಲ್ಲಿ ನಮಗೆ ಕಿಲೋಮೀಟರ್ ಜಾಸ್ತಿ ಬೇಕು. ಕಿಲೋಮೀಟರ್ ಯಾವ ಥರ ಜಾಸ್ತಿ ಬೇಕು? ಇವಾಗ ಬರ್ತಾರೆ ಒಬ್ಬರು ಗಂಡ ಹೆಂಡತಿ ಬರ್ತಾರೆ ಹೊರಗಡೆಯಿಂದ, ಅವ್ರ ಹತ್ರ 3,000, 4,000, 5,000 ಕೊಟ್ಟು ಬೈಕ್ ಕಾರಲ್ಲಿ ಹೋಗೋಕ್ಕಾಗಲ್ಲ. 600 - 800 ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಚಾಮುಂಡಿ ಬೆಟ್ಟ ತೋರಿಸ್ತಾರೆ, ಇದು KRSಗೆ ಹೋಗ್ತಾರೆ, ಸುತ್ತಮುತ್ತ ಏನಿದೆಯೋ ಬೃಂದಾವನ ಕಡೆ ಎಲ್ಲ ತೋರಿಸ್ಬೋದು. ಅವ್ರಿಗೊಂದು ಸಣ್ಣದಾಗಿ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ ನೈಟ್ ಪ್ರೈವೇಟ್ ಗಾಡಿಗಳು ಸ್ಟಾಪ್ ಆಗುತ್ತೆ. ಅದೇ ಥರ ನಮ್ಮ ಸಿಟಿ ಬಸ್ಗಳು ಸ್ಟಾಪ್ ಆಗುತ್ತೆ. ಹೊರಗಡೆಯಿಂದ ಹಳ್ಳಿಯಿಂದ ಬಂದಿರೋ ಬಸ್ ರೇಂಗ್ಸ್ ಆಗಿರೋ ವಯಸ್ಸಾಗಿರೋರು ಆಗಲಿ ಯಾವ ಥರ ಅವ್ರ ಊರಿಗೆ ಹೋಗಿ ಸೇರ್ಕೋಬೇಕು. ಆಟೋ ಇತ್ತು ಅಂದರೆ ಆ ಆಟೋದಲ್ಲಿ ನಾವು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋದರೆ ನಮ್ಮನ್ನು ಅಲ್ಲಿಡಿದು ಸಾವಿರಾರು ಗಟ್ಟಲೆ ಫೈನ್ ಆಗ್ತಾ ಇದ್ದಾರೆ. ನಾವು ಯಾವ ಥರ ಮಾಡಬೇಕು? ಪೊಲೀಸ್ನವರಾಗಲಿ RTOದವರಾಗಲಿ ಪ್ರತಿಯೊಂದು ಕಡೆ ಚೆಕಿಂಗ್ ನಡೀತಾ ಇದೆ. ನಿಮ್ಮದು ಮೈಸೂರು ಲಿಮಿಟ್ಸ್ ಇರೋದು ನೀವು ಇಲ್ಲಿವರೆಗೂ ಯಾಕೆ ಬಂದ್ರಿ ಅಂತ. ಈಗ ಬಸ್ರಿ ಹೆಣ್ಮಗಳು ಅಂತ ಅವಳಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ವಯಸ್ಸಾದವರು ಅಂತ ಅವ್ರನ್ನ ಬಿಡೋಕ್ಕಾಗಲ್ಲ. ಇಂಥ ಒಂದು ಸಮಸ್ಯೆ ಆಗ್ತಾಯಿದೆ. ಸಿಟಿ ಲಿಮಿಟ್ಸಲ್ಲಿ ನೈಟ್ 9 ಗಂಟೆ ಆಯಿತು ಅಂದರೆ, ರಾತ್ರಿ 9 ಗಂಟೆ ಆಯಿತು ಅಂದರೆ BTS KSRTC ಎಲ್ಲ ಸ್ಟಾಪ್ ಆಗುತ್ತೆ. ಅದರಿಂದಾಗಿ ನಾವು ಕೇಳ್ತಾ ಇದ್ದೀವಿ, ನಮಗೂ ದುಡಿಮೆ ಮಾಡೋಕ್ಕೆ ಬಂದಿದ್ದೀವಿ. ದಿನ ಪರ್ಮಿಟು ಜಾಸ್ತಿ ಆಗ್ತಾಯಿದೆ. ಏನೋ ಶೋರೂಮಲ್ಲಿ ಅವ್ನಿಗೇನು ಸೇಲ್ ಮಾಡಬೇಕು ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಇಡ್ತಾ ಇಲ್ಲ ಅಂದರೆ ಪರ್ಮಿಟ್ ಎಷ್ಟು ಬೇಕಾದ್ರೆ ಒಬ್ಬ ಡ್ರೈವರ್ಗೆ ಎಷ್ಟು ಬೇಕಾದ್ರೆ ನಾವು ಕೇಳ್ತಾ ಇರೋದು. ಮುಂಚೆ ನಮ್ಮ ಡ್ರೈವರ್ಗೆ ಆಟೋ ಚಾಲಕರಿಗೆ ಹೆಂಗೆ DL ವಿತ್ ಬ್ಯಾಡ್ಜ್ ಇತ್ತು ಅದೇ ಥರ ಬೇಕು. ಆಟೋ DL ಬೇಕು, ಆಟೋ ಬ್ಯಾಡ್ಜೇ ಬೇಕು. ಇವಾಗ ವೈಟ್ ಬೋರ್ಡ್ ಬೈಕ್ ಓಡಿಸೋದ್ರೂ, ಕಾರು DL ಇದ್ರೂ ಅವರು ಆಟೋ ಓಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿಯೇ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಕೆಟ್ಟೋಗಿದೆ. ದಯವಿಟ್ಟು ಮುಂಚೆ ಆಗಿತ್ತು ಅದೇ ಥರ ಬ್ಯಾಡ್ಜ್ ಬೇಕು. ಇನ್ನೊಂದು, ಇದೇ ಸರ್ಕಾರ ಒಬ್ಬ ಚಾಲಕ ಆಕ್ಸಿಡೆಂಟಾಗಿ ತೀರೋದ್ರೆ ಅವ್ರ ಮೇಲೆ 5 ಲಕ್ಷ ಅಂತ ಪರಿಹಾರ ಕೊಡ್ತಾ ಇದೆ. ಇವತ್ತು ಅದೇ ಯಾರು ಹೆಚ್ಚು ಕಮ್ಮಿ ಆಯಿತು ನಮ್ಮ ಡ್ರೈವರ್ಗಳಿಗೆ ಅಂತ, ಆಟೋ ಡ್ರೈವರ್ಗೆ ಅಂತ ನಾವು ಹೋದರೆ ನಿಮ್ಮ ಬ್ಯಾಡ್ಜ್ ಕೊಡಿ ಅಂತ ಕೇಳ್ತಾರೆ. ಸರ್ಕಾರ ಹಂಗಾರೆ ನಾಟಕ ಮಾಡ್ತಾ ಇದೆಯಾ ಸರ್ಕಾರ? ಎಲ್ಲರಿಗೂ ಮೊಸಳೆ ಕಣ್ಣೀರು ಹಾಕ್ಕೊಂಡು ಇದು ಮಾಡ್ತಾ ಇದೆಯಾ? ಆಟೋ ಕೊಡುವಾಗ ಬ್ಯಾಡ್ಜ್ ಅವಶ್ಯಕತೆ ಇಲ್ಲ, ಆಟೋ ಕೊಡಬೇಕು, ಕ್ಲೇಮ್ ಮಾಡುವಾಗ ಬ್ಯಾಡ್ಜ್ ಕೇಳ್ತಾ ಇದ್ದಾರೆ. ಈಗ ಗಾಡಿ ಆಕ್ಸಿಡೆಂಟ್ ಆಗಿ ಅಲ್ಲಿ ತೊಗೊಳಕ್ಕೆ ಬಿಟ್ರೇನು ಇನ್ಶೂರೆನ್ಸ್ ಕಂಪನಿಯನ್ನು ಬ್ಯಾಡ್ಜ್ ಕೇಳ್ತಾನೆ. ಅವಾಗ ಯಾವ ಥರ ರೆಡಿ ಮಾಡಿಸ್ಬೇಕು ಡ್ರೈವರು? ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರ ಏನು ಮಾಡ್ತಾ ಇದೆ? ಈ ಬಗ್ಗೆ ಏನಾದರೂ ಮನವಿ ಕೊಟ್ಟಿದ್ರೆ DC ಅವರಿಗೆ ಏನಾದರೂ, ಅಥವಾ DC ಆಲ್ರೆಡಿ 6 ಬಾರಿ ಮನವಿ ಕೊಟ್ಟಿದ್ದೀವಿ. ಇದೇ RTOದಲ್ಲೇ ಜುಲೈ ತಿಂಗಳು 24ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಿದ್ದೀವಿ. ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಯಾವುದೂ ಪ್ರತಿಕ್ರಿಯೆ ಇಲ್ಲ. ಇಲ್ಲಿ ಕೇಳಿದ್ರೆ ಸ್ಟೇ ಇದೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ನನಗೆ ಗೊತ್ತಿಲ್ಲ ಸರ್ಕಾರ ಸ್ಟೇ ಅಂದರೆ ಏನು. ಯಾರು ತಂದಿದ್ದು? ಅದಕ್ಕೆ ಇವಾಗ ರ್ಯಾಪಿಡ್ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಸ್ಟೇ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ರ್ಯಾಪಿಡಿಂದಾಗ ಏನು ಸಮಸ್ಯೆ ಆಗ್ತದೆ ನಿಮಗೆ? ರ್ಯಾಪಿಡೋ ಬೈಕ್ಗಳು ತುಂಬ ಓಡ್ತಾ ಇದೆ. ಇವಾಗ ಎಲ್ಲೋ ಬೋರ್ಡ್ ಗಾಡಿಯಲ್ಲಿ ಓಡಾಡಬೇಕು ಅಂತ ಹೇಳಿ ಪ್ಯಾಸೆಂಜರ ಕರ್ಕೊಂಡು ಹೋಗ್ಬೇಕು ಅನ್ನೋದು ರೂಲ್ಸ್ ಇರೋದು. ವೈಟ್ ಬೋರ್ಡಲ್ಲಿ ಕರ್ಕೊಂಡು ಹೋಗೋದಾದರೆ ನಮಗೂ ವೈಟ್ ಬೋರ್ಡೇ ಕೊಟ್ಬಿಡಿ, ನಮಗೂ ವೈಟ್ ಬೋರ್ಡೇ ಬಂದುಬಿಡಲಿ. ಎಲ್ಲ ನಾವು ಟ್ಯಾಕ್ಸ್ ಕಟ್ಟಲ್ಲ. ಇವಾಗ ಒಂದು ಆಟೋ ಓಡಿಸ್ಬೇಕು 8 ಡಾಕ್ಯುಮೆಂಟ್ಸ್ ಬೇಕು. 8 ಡಾಕ್ಯುಮೆಂಟ್, ಒಂದು ವೈಟ್ ಬೋರ್ಡ್ ಗಾಡಿ ಓಡಿಸೋಕ್ಕೆ 8 ಡಾಕ್ಯುಮೆಂಟ್ಸ್ ಬೇಡ, ಬರೀ 3 ಡಾಕ್ಯುಮೆಂಟ್ಸ್ ಎಲ್ಲ ಸಾಕು. ಇನ್ಶೂರೆನ್ಸು, RC, DL ಇದ್ದರೆ ವೈಟ್ ಬೋರ್ಡ್ ಆಯಿತು. ನಾವು ಎಲ್ಲೋ ಬೋರ್ಡ್ ಓಡಿಸ್ಬೇಕಂದ್ರೆ, ಆಟೋ ಓಡಿಸ್ಬೇಕಂದ್ರೆ ಮೀಟ್ರ್ ಪಾಸಿಂಗು, ಎಮಿಷನ್ ಟೆಸ್ಟು, ಪರ್ಮಿಟು, FC ವರ್ಷ FC ಮಾಡಿಸ್ಬೇಕು. ಆ FC ಮಾಡಿಸ್ಬೇಕಾದ್ರೆ ಸರ್ಕಾರಕ್ಕೆ ಗೊತ್ತಿರೋದು ಎಷ್ಟಂದರೆ 2,500 ರೂಪಾಯಿ ಚಾರ್ಜ್ ತೊಗೊತೀವಿ ಅಂತ. ಬಟ್ ಆ FC ಮಾಡಿಸ್ಬೇಕಾದ್ರೆ 20,000 ಖರ್ಚಾಗುತ್ತೆ. ಒಂದು ವಾರದಿಂದ 15 ದಿವಸ ಗಾಡಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಒಂದು ಇಂಡಿಕೇಟರ್ ಚೆನ್ನಾಗಿರಬೇಕು, ಗಾಡಿ ಆ್ಯಕ್ಷನ್ ಇದಾಗಿರಬಾರ್ದು, ಇಂಥದ್ದೆಲ್ಲ ತೊಂದರೆ ಬೀಳುತ್ತೆ. ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಅದರಿಂದಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಇವಾಗ ಕೊಡ್ತಾ ಇದ್ದೀವಿ, ಮುನ್ನೆಚ್ಚರಿಕೆ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಚಾಲಕರೆಲ್ಲ ಒಗ್ಗೂಡಿದ್ರೆ ಸರ್ಕಾರ ಇರೋದಿಲ್ಲ. ಖಂಡಿತವಾಗ್ಲೂ ಹೇಳ್ತಾರೆ, ಸರ್ಕಾರ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಚಾಲಕರನ್ನ ಕೆಣಕಬೇಡಿ. ಆದಷ್ಟು ನಾವು ಕೇಳ್ಕೊತಾ ಇದ್ದೀವಿ, ಇವತ್ತು ಕೇಳ್ಕೊತಾ ಇದ್ದೀವಿ, ನಾಳೆ ನೀವೇ ಕೇಳೋ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ವೈಟ್ ಬೋರ್ಡ್ ಟ್ಯಾಕ್ಸಿಗಳಿಗೆ ಏನು ನೀವು ಅಕ್ರಮವಾಗಿ ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳು ಕೊಟ್ಟಿದ್ದೀರೋ ದಯವಿಟ್ಟು ನಿಲ್ಲಿಸಬೇಕು. ನಿಮ್ಮ ಹೆಸರು? ಮೈಸೂರಿಂದ ಜಿಲ್ಲಾಧ್ಯಕ್ಷ ಮುರುಗನ್ ಜಿ, ನಮ್ಮ ಕರ್ನಾಟಕ ಸೇನೆ.